ಉಷಾ, ಸಾಯಂಕಾಲ ಎಂತ ಮಾಡುದು? ಪನ್ನೀರ್ ಚಟ್ನಿ ಮಾಡುವ. ಉಷಾ, ಎಷ್ಟೊತ್ತಿ ಹೇಳ್ಬೇಕು ನಿಮ್ಗೆ ಎಣ್ಣೆ ಪದಾರ್ಥ ಎಲ್ಲ ತಿನ್ಬೇಡ ಅಂತ? ನಿಮ್ ಗಂಡನಿಗಂತೂ ಮಂಡೆ ಸಮ ಇಲ್ಲ. ನೀನೊಬ್ಳು ಮರೈತಿ, ಮಗುಗೇನಾದ್ರೂ ಹೆಚ್ಚು ಕಡಿಮೆ ಆಗ್ಬೇಕಲ್ಲ, ಆಗುಂಟು ನಿನ್ಗೆ. ಇದ್ ನೋಡು, ಸ್ವಲ್ಪ ಗಟ್ಟಿಯಾಗಿದೆ, ಹುಡಿ ಮಾಡು. ಬಂದ್ಯಾ? ಯಾಕಿಷ್ಟು ಲೇಟು? ಸರಿ ಆಯ್ತು, ಇರು ಬಂದು. ಮನು, 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 ಎಂತ ಮಾಡ್ತಿದ್ದೀಯ ಅಲ್ಲಿ? ಗಲೀಜ್ ನೀರದ್ದು. ಬೈಲಿ ಮನು, ಮನು ಬೈಲಿ. ಎಂತ ಮಾಡ್ತಿದ್ದಿ? ಗಲೀಜ್ ನೀರದು. ಮನು, ಈ ಮನು ಹಾಗೆ ನನ್ಗೂನು ಕಿವಿ ಕೇಳ್ದೆ ಇದ್ದಿದ್ರೆ ಚಂದ ಇರ್ತಿತ್ತು. ಅವಾಗ ಆ ಮುದುಕನ್ ಮಾತು, ಊರ್ ಜನರ ಮಾತು ಯಾವುದು ಕಿವಿಗೆ ಬೀಳ್ತಿರ್ಲಿಲ್ಲ. ಒಂದೊಂದ್ಸತಿ ಅನ್ಸುತ್ತೆ, ನಮ್ಮ ಮನಸ್ಸಲ್ಲಿರೋ ಗಲೀಜನ್ನ ಇದೇ ತರ ಒಂದ್ ದೊಡ್ಡ ಪಾತ್ರೆಗೆ ಹಾಕಿ ಎಲ್ಲಾದ್ರೂ ಹೋಗಿ ದೂರ ಎಸ್ತ್ ಬರೋಣ ಅಂತ. ಆದ್ರೆ ಎಂತ ಮಾಡೋದು? ಅಮ್ಮ ನಮಸ್ತೆ. ನಮಸ್ತೆ. ತಿಂಡಿ ಏನು ಬೇಕು? ಬೇಡ, ನಾವು ಕನಿಷ್ಮರಿಗೆ ಬಂದದ್ದು. ಓ ಹೌದಾ, ಬನ್ನಿ ಕೂತ್ಕೊಳ್ಳಿ. ಆಯ್ತು. ವನಜಾ, ವನಜಾ. ನಮಸ್ತೆ ಅಮ್ಮ. ಎಂತ? ನಾವು ಜನಗಣತಿಗೆ ಹೇಳಿ ಬಂದದ್ದು, ಸ್ವಲ್ಪ ಮಾಹಿತಿ ಬೇಕಿತ್ತು ನಿಮ್ಮಿಂದ. ಅದೆಲ್ಲ ಎಂತಕ್ಕೆ? ಎಂತ ಮಾಡ್ತೀರ ಅದನ್ನೆಲ್ಲ ತಗೊಂಡು? ಗೌರ್ಮೆಂಟಿಂದಂತೂ ನಮ್ಗೆ ಎಂತ ಪ್ರಯೋಜನ ಇಲ್ಲ, ಎಂತ ಸೌಲಭ್ಯನೂ ಇಲ್ಲ. ಬರೀ ಪೇಪರ್ ಹಿಡ್ಕೊಂಡು ಆ ಆಫೀಸಿಂದ ಈ ಆಫೀಸಿಗೆ, ಈ ಆಫೀಸಿಂದ ಆ ಆಫೀಸಿಗೆ ಅಲ್ದಾಡಿದ್ದೆ ಬಂತು. ಯಾರು ನಮ್ಮನ್ನ ಮೂಸಿಸ ನೋಡೋರಿಲ್ಲ. ಇನ್ಯಾಕಿದೆಲ್ಲ? ನೋಡಿಮ್ಮ, ಇದು ನಮ್ಮ ಕರ್ತವ್ಯ, ನಾವು ಮಾಡಲೇಬೇಕು. ನೀವು ಹೇಳೋದಕ್ಕೂ ನಮ್ಮ ಕೆಲಸಕ್ಕೂ ಯಾವುದೇ ಸಂಬಂಧ ಇಲ್ಲ. ನೀವು ಹೇಳಿದ್ರೆ ನಾವು ಕರ್ಕೊಂಡು ಹೋಗ್ತೇವೆ. ಸರಿ ಆಯ್ತು, ಅದೆಂತ ಹೇಳಿ. ನೋಡಿ ಮೇಡಮ್, ಇದನ್ನು ಬರ್ಕೊಳ್ಳಿ. ನಿಮ್ಮ ಹೆಸರು? ವನಜ SL. SL ಅಂದರೆ? ಎಸ್ ಅಂದ್ರೆ ಸುಂದ್ರ, ಎಲ್ ಅಂದ್ರೆ ಲೀಲಾ. ಎರಡು ಬರೀ ಹೆಸರು ಜೊತೆಗೆ ಶೋಕಿಗಷ್ಟೆ. ಅವ್ರು ಯಾರು? ನಿಮ್ಮ ತಾತನ? ಹಾ, ನಿಮ್ಗೇನ್ ತಲೆಗಿಲೆ ಕೆಟ್ಟಿದ್ಯಾ? ನಿಮ್ ಕಣ್ಣೇನ್ ನೆತ್ತಿ ಮೇಲಿದ್ಯಾ? ತಾತ ಅಂತೆ ತಾತ. ಹೆಸರಿಗೊಬ್ಬ ಹುಟ್ಟಿಸಿದವ ಅಂತ ಇರ್ಬೇಕಲ್ಲ, ಅದೇ ಅನಿಷ್ಟದ್ ಮುಂಡೆದದು. ನನ್ನ ಅಪ್ಪ. ಅದೇ ಎಸ್ ಅನ್ನಲ್ಲ, ಸುರಸುಂದರ, ನನ್ನ ಅಪ್ಪ. ತಾತ ಆಗೋ ವಯಸ್ಸಲ್ಲಿ ನಾನು ಹುಟ್ಟಿಸಿದವ, ಅದೇ ನನ್ನ ಪಿತಾಮಹ. ಓ ಸಾರಿ ಮೇಡಮ್. ನಮ್ಗೆ ಯಾಕೆ ಸುಮ್ಮನೆ, ನಾವು ಹೇಳಿದ್ದನ್ನು ಬರ್ಕೊಂಡು ಹೋಗ್ಬೋದು ಅಷ್ಟೇ. ಅವ್ರಿಗಿನ್ನೂ ಗೊತ್ತಾಗಿಲ್ಲ ಅನ್ಸುತ್ತೆ. ಅಲ್ಲ, ಹೇಗ್ ಗೊತ್ತಾಗ್ಬೇಕು ಹೇಳಿ ಇದ್ ನನ್ನ ತಂದೆ ಅಂತ? 60 ವರ್ಷದ ಮುದುಕ್ನಿರ್ಬೇಕಾದ್ರೆ 20 ವರ್ಷದ ಹುಡುಗಿನ್ ಮದುವೆ ಆದ. ನನ್ ಹೆತ್ತ ತಾಯಿ ಅವಳು ಪುಣ್ಯಾತ್ಗಿತ್ತಿ. ನನ್ನನ್ನ ಹೆತ್ತು ಇವನ್ ಕೈ ಕೊಟ್ಟು ಯಾವನ್ ಜೊತೆನೂ ಓಡ್ ಹೋದ್ಲು. ಎಲ್ಲ ಹಲ್ಕಟ್ ನನ್ನ. ಈಗ ಅದೇ ಮಗುಗೆ 29 ವರ್ಷ ಆಗಿದೆ, ಅವಳಿಗೂ ಮದ್ವೆ ಮಾಡ್ಬೇಕು, ಅವಳಿಗೂ ಅವಳ ಭವಿಷ್ಯ ಇದೆ ಅನ್ನೋ ಚಿಂತೆ ಯಾರಿಗೂ ಇಲ್ಲ. ಕರಿಯೋಕ್ ಚಂದ ಉಂಟಲ್ಲ, ವನಜ SL. ಇಬ್ರು ಹೆಸರಿನ ಪಕ್ಕ ಇದಾರಷ್ಟೇ, ಆದ್ರೆ ಇಲ್ಲಿ ಇಲ್ಲ. ನೋಡಿ ಎಷ್ಟ್ ಚಂದ ಮಾಡಿ ಕೂತಿದ್ದಾನೆ ಅಂತ, ಮಗು ತರ. ನಿಮ್ಮ ಆದಾಯ ಎಷ್ಟು? ಏನೋ 2 ಹೊತ್ತು ಉಣ್ಣು ಅಷ್ಟು ಕೈ ಕಾಸು ಬರುತ್ತೆ. ಬಂದ್ರೆ ಬಂತು, ಇಲ್ಲ ಅಂದ್ರೆ ಅದೂ ಇಲ್ಲ. ಒಬ್ಳೆ ಹೆಣ್ಣು ಏನಂತ ಮಾಡ್ತೀನಿ ಹೇಳಿ? ಏನೋ ಒಂದು ಅಂದಾಜಿಗೆ ನೀವೇ ಬರೀರಿ, ಅದೆಲ್ಲ ಯಾವನ್ ನೋಡ್ತಾರೆ. ಯಾಕೆ ತಾತ ಹುಷಾರಿಲ್ವಾ? ಅದಕ್ಕೇನು ಹುಷಾರಿಲ್ದೆ, 3 ಹೊತ್ತು ತಿನ್ಕೊಂಡು ಉಣ್ಕೊಂಡು ಮಲ್ಕೊಂಡ್ ಇರ್ತಾನಲ್ಲ, ಅದಕ್ಕೆ ಊರಲ್ಲಿರೋ ರೋಗ ಎಲ್ಲ ಮೈಗೆ ಅಂಟ್ಕೊಂಡಿದೆ. ದುಡಿಯೋ ಮೈಗೆ ಯಾವ ರೋಗ ಅಂಟ್ಕೊಳ್ಳುತ್ತೆ ಹೇಳಿ? ಅಲ್ಲ ತಾತ,
ನಿಮ್ಮ ಮಗಳು ನಿಮ್ಮನ್ನು ಅಷ್ಟೊಂದು ಬೈತಾಳೆ, ಬೇಜಾರಾಗಲ್ವಾ ನಿಮಗೆ? ಅವಳು ನನ್ನ ಮಗಳಲ್ಲ ಕಣಮ್ಮ, ನನ್ನ ತಾಯಿ. ತಾಯಿ ಮಕ್ಕಳಿಗೆ ಬೈದ್ರೆ ಯಾರಾದರೂ ಬೇಜಾರು ಮಾಡ್ಕೊಳ್ತಾರ? ಎಷ್ಟ್ ಸತಿ ಹೇಳಿದೀನಿ ನಿನಗೆ ಸಿಪ್ಪಕ್ಕಿದ್ದೆಲ್ಲ ತಿನ್ಬೇಡ ಅಂತ. ಸರಿಯಮ್ಮ, ನಾವಿನ್ನು ಹೊರಡ್ತೀವಿ. ಏನಾದ್ರೂ ತಿನ್ಕೊಂಡು ಹೋಗಿ ಟೀಚರ್. ಬೇಡ, ತಿನ್ಕೊಂಡ್ ಬಂದ್ವಿ, ನಾವಿನ್ನು ಹೊರಡ್ತೀವಿ. ಎಷ್ಟು ಸತಿ ಹೇಳ್ಬೇಕಂತ ಇವಳಿಗೆ ಹೇಳಿದ್ದು, ಒಂದು ಕೆಲ್ಸನೂ ಕರೆಕ್ಟ್ ಆಗಿ ಮಾಡೋದಿಲ್ಲ ಇವಳು. ಬರೀ ಇದೇ ಆಯ್ತು ನಂದು. ಸುಂದರಣ್ಣ, ಎಂತಾಯ್ತು? ಎಂತ ಇವ್ರಿಗೆ ಎಂತಾಯ್ತು ಮಾರೆ? ಓ ರಾಜಣ್ಣ, ಹೇಗಿದ್ಯಾ ಮಾರೆ? ಎಂತ ಪತ್ತಿ ಇಲ್ಲ. ಮದ್ವೆ ಗಿದ್ವೆ ಆಯ್ತಾ ಹೇಗೆ? ಮದ್ವೆ ಸಿಲ್ಲ ಗಿದ್ವೆ ಸಿಲ್ಲ. ಸರಿ ಇರು, ತಿಂಡಿ ಕೊಡ್ತೆ. ತಿಂಡಿ ಎಲ್ಲ ಖಾಲಿ ಮರೆ. ಇಡ್ಲಿ ಉಂಟಾಗ್ಬೋದಾ? ನಂಗೆ ಒಂದು ಸಾಕು. ಯಾಕ? ಚಾ ಕೊಡುದಾ? ಚಾ ಸಹ ಬೇಡ, ಇಂಥ ಸಹ ಬೇಡ. ನನಗೆ ಇವತ್ತು ಏನು ಬೇಡ ಅಂತಾಗಿದೆ. ಯಾಕ? ಎಂತಾಯ್ತು? ಅಮ್ಮ ಹೇಗಿದ್ದಾರೆ? ಅಮ್ಮಂದಿದ್ದದೆ ಬಿಡು. 3 ದಿವಸ ಆಯಿತು, ಒಂದೇ ಸಮನೆ ಕೆಮ್ಮು, ಗುಣನೇ ಆಗ್ತಾ ಇಲ್ಲ. ಅವರನ್ನು ನೋಡ್ಕೊಳ್ಳೋದ್ರಲ್ಲೇ ಆಯಿತು. ಅದಕ್ಕೋಸ್ಕರ ಈ ಕಡೆ ಬರಲಿಕ್ಕಾಗಲಿಲ್ಲ. ಅದೌದು, ಸುಂದರಣ್ಣ ಯಾಕೆ ಸಪ್ತ ಇದ್ದಾರೆ? ಮೈಗೆ ಹುಷಾರಿಲ್ಲ? ವ್ಯಾಪಾರ ಎಲ್ಲ ಹೇಗೆ ನಡೀತದೆ? ವ್ಯಾಪಾರ ಹೇಗೋ ನಡೀತಿದೆ ರಾಜಣ್ಣ. ಆಗಿದ್ದ ದುಡ್ಡೆಲ್ಲ ಈ ಮುದುಕನ್ ಮದ್ದಿಗೆ ದಿನಸಿಗೆ ಅಂತಾನೆ ಖರ್ಚು. ಒಂಚೂರು ಉಳಿತಾ ಇಲ್ಲ ಮಾರೆ. ಎಂತ ಮಾಡುದು? ನಮ್ಗೆ ಯಾರು ಹೇಳೋರಿದ್ದಾರೆ, ಕೇಳೋರಿದ್ದಾರೆ? ಆ ದೇವ್ರು ಇದನ್ನೆಲ್ಲ ನೋಡ್ಕೊಂಡು ಖುಷಿ ಪಡ್ತಾ ಇದ್ದಾನೆ ಅಂತ ಅನ್ಸುತ್ತೆ. ಜೀವನನೇ ಬೇಜಾರಾಗ್ಬಿಟ್ಟಿದೆ. ಇಷ್ಟು ಸಣ್ಣ ಪ್ರಾಯದಲ್ಲಿ ಎಷ್ಟು ಕಷ್ಟಪಡ್ತಿದ್ದೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ದೇವರು ಕೆಲವೊಮ್ಮೆ ನಮ್ಮನ್ನು ಬೇಕಂತಲೇ ಪರೀಕ್ಷೆ ಮಾಡೋಕ್ಕೆ ಈ ಥರ ಎಲ್ಲ ಮಾಡ್ತಾನೆ. ನೋಡಮ್ಮ, ನೀನು ಅರಳಿದ ಹೂವು. ಸೂರ್ಯನ ಪ್ರಕಾಶಗಳು ಆ ಹೂವಿನ ಮೇಲೆ ಬಿದ್ದು ಆ ಹೂವು ಹೇಗೆ ಬಾಡುತ್ತೋ ಅದೇ ಥರ ಜೀವನದಲ್ಲಿ ಕಷ್ಟಗಳು ಬಂದು ಹೋಗಿತ್ತು. ಆದರೆ ನೀನು ಆ ಥರ ಆಗಬಾರ್ದು, ಆ ಹೂವಿನ ಥರ ಬಾಡಬಾರ್ದು. ಯಾವತ್ತೂ ನಗ್ನಗ್ತಾ ಇರಬೇಕು. ಅರಳಿದ ಮುಖದಲ್ಲಿ ನಾವು ಯಾವತ್ತೂ ಇರಲೇಬೇಕು. ನಿನಗೆ ನೀನೇ ಧೈರ್ಯ ತಗೊಳ್ಬೇಕು. ನೀನೊಬ್ಬನೇ ರಾಜಣ್ಣ. ಈ ಊರವರೆಲ್ಲ ತಾಯಿ ಓಡೋದವಳು ಮಗಳು ಅಂತ ಹೇಳ್ತಿದ್ರೆ ಅಲ್ಲೊಬ್ಬ ನೀನು ನನ್ಗೆ ಅಣ್ಣನ ಹಂಗೆ ಆಸರೆಯಾಗಿ ಧೈರ್ಯ ತುಂಬ್ತಾ ಇದೆಯಾ. ಎಂತ ಹೇಳಿ ನಾನು ಇದಕ್ಕೆ? ನೀನು ನನ್ನನ್ನು ಅಣ್ಣ ಅಂತ ಕರಿತೀಯಲ್ಲಮ್ಮ. ನನಗೂ ತಂಗಿ ಅಂತ ಬೇರೆ ಯಾರೂ ಇಲ್ಲ. ಮನುಷ್ಯರಂದ ಮೇಲೆ ಗೊತ್ತಿರೋರಿಗೆ ಒಬ್ರಿಗೆ ಒಬ್ರು ಸಹಾಯ ಮಾಡ್ತಿದ್ರೆ ಈ ಮನುಷ್ಯ ಜನ್ಮದಲ್ಲಿ ಇದ್ದೇನು ಪ್ರಯೋಜನ ಇಲ್ಲ. ಅದೆಲ್ಲ ಬಿಡು, ನೀನು ನಿನ್ನ ಭವಿಷ್ಯ ನೋಡ್ಕೊ. ನಾನು ಯಾವ ಜನ್ಮದಲ್ಲಿ ಎಂತ ಪುಣ್ಯ ಮಾಡಿದೆ ಅಂತ ಗೊತ್ತಿಲ್ಲ ರಾಜಣ್ಣ. ನೀನು ನನಗೆ ಅಣ್ಣ ಆಗಿ ಸಿಕ್ಕಿದೆ. ನಾವು ನಮ್ದವರೇ ನಮಗೆ ಕತ್ತು ಕುಯ್ತಾರೆ ಅಂಥದ್ರಲ್ಲಿ ನೀನು. ಟಾಕಿಸ್ ಆಪ್ ಇದೀಗ ಕೇವಲ 99 ರೂಪಾಯಿಯಲ್ಲಿ ಲಭ್ಯ. ಹಿಂದೆ ಡೌನ್ಲೋಡ್ ಮಾಡಿ ಟಾಕಿಸ್ ಆಪ್.